ಕನ್ನಿಕಾ ಮಾಡ್ದಲ್ಲವ ಕ್ರೌಡ್ನ ತಣ್ಣಕ. ಗುರು ಇವತ್ತಿನ ಮ್ಯಾಚ್ ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ಫಿಲಮ್ಗೆ ಕಮ್ಮಿ ಇಲ್ಲ. ಟಚ್ ಥ್ರಿಲ್ಲರ್ ಅಂತಾನೆ ಹೇಳ್ತೀನಿ ಇವತ್ತಿನ ಮ್ಯಾಚು. ಸೊ RCB ಫಸ್ಟ್ ಬ್ಯಾಟಿಂಗ್ ಆಡ್ದಾಗಿಂದ ಸ್ಟಾರ್ಟಿಂಗ್ ಫುಲ್ ಬ್ಯಾಂಗ್ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಸ್ಮೃತಿ ಆಡಿದ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು. ಪವರ್ ಪ್ಲೇ ಅಜ್ಜಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು ಅಂತಾನೆ ಹೇಳ್ತೀನಿ. 13 ಬಾಲ್ಗೆ 26 ಗುರು. ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 54 ರನ್ ಹೊಡೆದಿದ್ರು RCB. ಡೀಸೆಂಟ್ ಆಗಿ ಸಖತ್ ಸ್ಕೋರ್ ಅಂತಾನೆ ಹೇಳ್ತೀನಿ. ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 54 ಅಂದ್ರೆ ರನ್ ರೇಟ್ 9 per over ಇತ್ತು. ಸೊ ಆಮೇಲೆ ಸ್ಮೃತಿ ಹೋದ್ಮೇಲೆ ಸ್ವಲ್ಪ ರನ್ ರೇಟ್ ಕಮ್ಮಿ ಆಯ್ತು. 9 ಓವರ್ ವರೆಗೂ ಕಮ್ಮಿ ಇತ್ತು, 60 ಚಿಲ್ಲರೆ ಇತ್ತು. ನೆಕ್ಸ್ಟ್ 4 ಓವರ್ 20 ರನ್ ಬಂದಿಲ್ಲ, ಇನ್ನೂ ಕಮ್ಮಿ ಬಂತು. ಆಮೇಲೆ 10ನೇ ಓವರಿಂದ ಸ್ಟಾರ್ಟ್ ಮಾಡಿದ್ರು ನಮ್ಮ ಪೆರ್ರಿ ವಾಂಚಕ್ಕೆ. ಪೆರ್ರಿ ಲೈಡಿ ಅಂತ ಸುಮ್ನೆ ಹೇಳಲ್ಲ ಗುರು. RCB ಅವರು ಅವ್ರನ್ನ ಸಕ್ಕದಾಗಿ ಹೊಡೆದ್ರು ಪೆರ್ರಿ ಇವರು ಅಂತಾನೆ ಹೇಳ್ತೀನಿ. ಅವ್ರ ನೇಮ್ ಇರ್ಬೋದು ಪೆರ್ರಿ, ನಮ್ಮ RCB ಅವರಿಗೆಲ್ಲ ಅವರು ರೆಡ್ ಚೆರ್ರಿ. ಸಕ್ಕದಾಗಿತ್ತು ಗುರು ಅವ್ರ ಗೇಮ್. ಸಕ್ಕದಾಗಿ ವಾಂಚೆ ಬಿಸಾಕ್ಬಿಟ್ರು ಅಂತಾನೆ ಹೇಳ್ತೀನಿ. ಆಮೇಲೆ ವಿಕೆಟ್ ಹೋಯ್ತಾ ನಮ್ಮ ಘೋಷ್ ಅವ್ರು ಬಂದ್ರು. ಘೋಷ್ ಅವ್ರು ಬಂದೇ ನಾನ್ ಜೋಶ್ ಬಂತು ಅನ್ಕೊಂಡೆ. ಒಂದೇ ಒಂದು 6 ಹೊಡೆದ್ಬಿಟ್ಟು ಲಾಸ್ ಆಗಿ ಹೊಟ್ಟೋದ್ರು. ಮಜಾ ನಹೀ ಆ ರಹಾ ಹೈ. ಸಾರಿ ಗುರು. ಇದ್ರ ಮಧ್ಯೆ ನಮ್ಮ RCB ಫ್ಯಾನ್ಸ್ ಮಾತ್ರ ಯಾರನ್ನೋ ಡಿಸಪಾಯಿಂಟ್ ಮಾಡಲ್ಲ ಅನ್ನೋದಕ್ಕೆ ಇದೇ ರೀಸನ್. ಮೆನ್ಸ್ ಆಡ್ಲಿ ವುಮೆನ್ಸ್ ಆಡ್ಲಿ CCL ಆಡ್ಲಿ ಯಾರೇ ಆಡ್ಲಿ ಗುರು, ಚಿನ್ನ ಸಮಯಕ್ಕೆ ಬಂದು ಮ್ಯಾಚ್ ಆಡ್ದಂದ್ರೆ ಹೌಸ್ ಫುಲ್ಲಿ ಪ್ಯಾಕ್ಡ್ ಸ್ಟೇಡಿಯಂ ಫಿಕ್ಸ್ ಅವ್ರಿಗೆ ಅಂತ. ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇನ್ನಮ್ಮ ಹರ್ಮನ್ ಪ್ರೀತ್ ಯಾವ ರೇಂಜ್ ಅಲ್ಲಿ ಆಗುತ್ತಿದ್ರು ಕಿವಿಯೆಲ್ಲ ನೋವು ಬಂದ್ಬಿಡ್ತಿದ್ರು. ಏನ್ ಗುರು ಈ ರೇಂಜ್ ಸೌಂಡ್ ಮಾಡ್ತಾವ್ರೆ ಅಂತ. ಹರ್ಮನ್ ಬೀಲೇಕ್ ನಮ್ಮ ಏನ್ರಿ ಸೌಂಡ್ ಆ ರೇಂಜ್ ಗೊತ್ತಾಗಿದ್ರು. ಆ ರೇಂಜ್ ಅಲ್ಲಿ ಕಿಸ್ತಾ ಇದ್ರು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಸ್ಟೇಡಿಯಂ ಅಲ್ಲಿ. ಫುಲ್ಲು ಚೇರ್ ಇತ್ತು ಅಂತಾನೆ ಹೇಳ್ತೀನಿ. ಸೊ ಇದೆಲ್ಲ ಆದ್ಮೇಲೆ 160+ ಟಾರ್ಗೆಟ್ ನ ಸೆಟ್ ಮಾಡಿಕೊಟ್ರು. ಸೊ ಮುಂಬೈದು ಸ್ಟಾರ್ಟಿಂಗ್ 1 ವಿಕೆಟ್ ಬಿತ್ತು. ಆಮೇಲೆ ಬ್ರಂಟ್ ಬಂದು RCB ಅಂಟು ಮಾಡಿ ಬಂಟ್ ಮಾಡ್ಬಿಟ್ರು ಗುರು. ಆ ರೇಂಜ್ಗೆ ಆಡಿದ್ರು. ಪವರ್ ಪ್ಲೇ ಗುರು 6 ಓವರ್ ಹತ್ತತ್ರ 66 68 ರನ್ ಹೊಡೆದವ್ರೆ. ರನ್ ರೇಟ್ 11 ಮೇಂಟೈನ್ ಮಾಡೋರು ಗುರು. ನಾಯಿ ಹೊಡೆದಂಗ್ ಹೊಡೆದ್ರು. ಆಮೇಲೆ ನಮ್ಮ ಗ್ರತ್ತವ್ರು ಬಂದು ನಮ್ಮ ಬ್ರಂಟ್ ನ ರೈಟ್ ಹೇಳ್ಸಿದ್ರು. ಸೊ ಆಮೇಲೆ ನಮ್ಮ ಹರ್ಮನ್ ಪ್ರೀತ್ ಅವ್ರು ಬಂದ್ರು ಗುರು. ಹರ್ಮನ್ ಪ್ರೀತ್ ಹೆಂಗೆ ಒಂಥರ ಜಿಗ್ನೆ ಇದ್ದಂಗೆ, ಕಚ್ಕೊಬಿಟ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಗುರು. ಸಕ್ಕದಾಗಿ ಆಡ್ತಾರೆ. ನಮ್ಗೆ ಗೊತ್ತು, ನಮ್ಮ ಟೀಮ್ ಇಂಡಿಯಾಗೂ ಬೇಜಾನ್ಸಲ್ಲಿ ಆಡ್ಬಿಟ್ಟು ಗೆಲ್ಸವ್ರೆ. ಕೊನೆವರೆಗೂ ತಗೊಂಡೋಗ್ತಾರೆ. ಸ್ಟಾರ್ಟಿಂಗ್ ಇಂದ ನಿಧಾನಕ್ಕೆ ಪೇಜ್ ಎಕ್ಸಲರೇಟ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ನೈಡಿ ಪಿಡಿ ಹೊಡೆದ್ಬಿಟ್ಟು ಗೆಲ್ಸ್ತಾರೆ. ಸೊ ಮ್ಯಾಚು ಒಂಥರ ಆಲ್ಮೋಸ್ಟ್ ಮುಂಬೈ ಕಡೆಗೆ ವಾಲ್ಬಿಟ್ಟಿತ್ತು ಗುರು. ಹತ್ರ 17 ಓವರ್ಗೆ ಆಲ್ಮೋಸ್ಟ್ ಟಾರ್ಗೆಟ್ ಚೇಂಜ್ ಮಾಡಿದ್ರು. ಇನ್ನು 18 ಬಾಲ್ಗೆ 23 24 ಬೇಕಿತ್ತಷ್ಟೇ. ಸೊ 18 ಬಾಲ್ಗೆ 24 ಬೇಕಿತ್ತು. ಈ ಕ್ವೆಶನ್ ಅವಾಗೆಲ್ಲ ಏನು ಅನ್ಕೊಂಡ್ರೆ ಮುಂಬೈ ಅವ್ರು ಗೆದ್ಬಿಡ್ತಾರೆ ಗುರು ಆರಾಮಾಗಿ ಅನ್ಕೊಂಡ್ವಿ. ಆಗ ವರೇಹಮ್ ಅವರು ವರಾಹ ರೂಪಂ ತರ ಬಂದು ಈ ಕಡೆ ಹರ್ಮನ್ ಪ್ರೀತ್ ಅವ್ರನ್ನ ಔಟ್ ಮಾಡಿದ್ರು. ಆಮೇಲೆ ಮುಂಬೈ ಕಡೆ ಇದ್ದಿದ್ದು ಫಿನಿಷರ್ ಸಜ್ಜನ ಅಂತ ಅವ್ರನ್ನೂ ಔಟ್ ಮಾಡಿದ್ರು. ಸೊ ಇಡೀ ಓವರ್ 2 ರನ್ ಗಾಡ್ಸ್ಕೊಂಡ್ರು. ಈಗ ಫ್ಯಾನ್ಸ್ಗೆಲ್ಲ ಏನು ಅವನಜ್ಜಿ ಮುಂಬೈ ಹಾಗೆ ಆಯ್ತು, ನಮ್ಮ RCB ಕಮ್ ಬ್ಯಾಕು ಚಿತಾಲ್ ಪತಾಲ್ ಮಾಡಾಕ್ ಬಿಡ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಏನ್ ಮಾಡಕ್ ಆಗಲ್ಲ ಗುರು. ಸ್ಮೃತಿ ತಲೆ ಎಲ್ಲಿತ್ತೋ 19ನೇ ಓವರ್ ಬಂದು ನಮ್ಮ ಕನ್ನಿಕುಂಗ್ ಕೊಟ್ರು ಗುರು. 19ನೇ ಓವರ್ ಎಷ್ಟು ಕ್ರೂಷಿಯಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ 19ನೇ ಓವರ್ ಟೀಮ್ ಇಂಡಿಯಾ ಆಡ್ಬೇಕಾದ್ರೂ ಕೂಡ ಬೂಮ್ರೂಂಗ್ಗೆ ಕೊಡ್ತಾರೆ. 20ನೇ ಓವರ್ನ ಬೇರೆಯವ್ರು ಕೊಡ್ತಾರೆ. ಯಾಕಂದ್ರೆ 19ನೇ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇರುತ್ತೆ. ಕೊನೆ ಓವರ್ 10 ಮೇಲಿತ್ತು ಅಂದ್ರೆ ಆಪೋನೆಂಟ್ಸ್ಗೆ ಪ್ರೆಷರ್ ಬೀಳುತ್ತೆ ಅಂತ. ಸೊ ಸ್ಮೃತಿ ಅವರು ಉಲ್ಟಾ ಮಾಡಿದ್ರು. ಬಿಸ್ಟರ್ಗೆ ಕೊಡೋದ್ರ ಬದಲು ಕನ್ನಿಕೋಂಗ್ ಕೊಟ್ರು. ನಡೀರಿ ಮನೆಕ ಅಂತ ಕನ್ನಿಕೋರ್ ಎಲ್ಲಾರನ್ನೂ ಕಳ್ಸಿದ್ರು ಗುರು. 16 ರನ್ ಗುರು ಹೊಡ್ಸ್ಕೊಂಡಿದ್ದು. ಅಮ್ಜೋತ್ ಕೌರ್ ಅವರು ನಾಯಕ್ ಹೊಡೆದಂಗ್ ಹೊಡೆದ್ರು. 2 6 ಹೊಡೆದ್ರು. ಹಿಂಗ್ ಕೊನೆ ಓವರ್ ಏನ್ ಗುರು, ಬಾಲ್ ಟು ಬಾಲ್ ರನ್ ಬೇಕಿತ್ತು. ಆರಾಮಾಗಿ ಆಡ್ಕೊಂಡ್ರು. 4 ಬಾಲ್ಗೆ 4 ರನ್, 2 ಬಾಲ್ಗೆ 2 ಬೇಕಿತ್ತು. ನಾನು ಎಲ್ಲಾದ್ರೂ ಒಂದು ವಿಕೆಟ್ ಬಿದ್ದು ಸೂಪರ್ ಓವರ್ ಹೊಟ್ಟೋಗುತ್ತಾ, ಫಸ್ಟ್ ಸೂಪರ್ ಓವರ್ ನೋಡ್ಬಿಡೋಣ, ಅದನ್ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅರ್ಧ ಎಂಡ್ ಏನಿಲ್ಲ, 4 ಹೊಡೆದ್ಬಿಟ್ರು ಗೆಲ್ಸ್ಕೊಂಡ್ರು. ಆರಾಮಾಗಿ ಗೆದ್ರು ಮುಂಬೈ ಅವ್ರ ಕೊನೆ ಓವರು. ಸೊ ಮಿಸ್ಟೇಕ್ ಏನಾಯ್ತಪ್ಪ ಅಂದ್ರೆ 19ನೇ ಓವರ್ ಬಿಸ್ಟ್ಗೆ ಕೂತು 20ನೇ ಓವರ್ ಕನ್ನಿಕೋಂಗ್ ಕೊಟ್ಟಿದ್ರೆ ಮ್ಯಾಚ್ ಏನಾದ್ರು ಒಂದ್ ಸ್ವಲ್ಪ ಈಕ್ವೇಷನ್ ಚೇಂಜ್ ಆಗ್ತಿತ್ತೇನೋ, ಅದು ನನ್ಗನ್ಸಿದ್ದು ಅಂತ ಹೇಳ್ಬೋದು. ಕನ್ನಿಕ್ ಅವ್ರ ಬ್ಯಾಟಿಂಗ್ ಅಲ್ಲ ಅಷ್ಟೇ ಗುರು. 9 ಬಾಲ್ಗೆ 3 ರನ್ ನೋಡಿದ್ರು. ಅಲ್ಲೋ ತೋಪ್ ಹಾಕ್ಸಿದ್ರು. ಬಂದ್ ಇಲ್ಲೂ ಹೊಗೆ ಹಾಕ್ಸ್ಕೊಂಡ್ರು. ಬಿರ್ರಿ ಹೊಡೆದಿದ್ದು ಪೆರ್ರಿ ಆಟ ಎಲ್ಲ ಇವರು ಕೊಚ್ಚೆ 3 ಇಲ್ಲಿ ತೇಲ್ಕೊಂಡು ಹೋಗೋ ತರ ಮಾಡ್ಬಿಟ್ರು. ಸೊ ಓಕೆ, ಒಟ್ಟಿನಲ್ಲಿ ಗೆದ್ರೋ ಸೋತ್ರೋ ಸೆಕೆಂಡ್ರಿ. ಒಟ್ಟಿನಲ್ಲಿ ಮ್ಯಾಚ್ ಮಾತ್ರ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಫುಲ್ಲು ಥ್ರಿಲ್ಲಿಂಗ್ ಆಗಿತ್ತು. ಯಾರು ಕೂತ್ಕೊಂಡು ನೋಡ್ತಿದ್ರು ಅವ್ರಿಗೆಲ್ಲ ಜಾಮೂನ್ ಗಲಗಲ ಅಂತ ಇಲ್ಲಿವರೆಗೂ ಬಂದು ಹಂಗೆ ವಾಪಸ್ ನಂಬ್ಕೊಂಡಿರ್ತಾರೆ. ಆ ರೇಂಜಲ್ಲಿ ಅಂತ ಇಂಟೆನ್ಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಸೊ ಈ ರಿವ್ಯೂ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್. ಬಾಬಾ. ನಾನು ನಿಮ್ಮ ಗಗನ್ ಸಿಮನ್ ಆನ್ ವೆಜ್.